ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಏಪ್ರಿಲ್ 3ನೇ ತಾರೀಕು ಪ್ರೇಮಿ ಅನ್ನುವಂತಹ ಒಂದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ನೀವಿನ್ನೂ ಟ್ರೈಲರ್ ಮತ್ತು ಹಾಡುಗಳನ್ನು ನೋಡಲಿಲ್ಲ ಅಂತಾದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ, ಯೂಟ್ಯೂಬಲ್ಲಿ ಸಿಗುತ್ತೆ. ಆ್ಯಂಡ್ ಟ್ರೈಲರ್ ಅಂತ ಬರುವಾಗ ನನಗೆ ಬಹಳ ಇಂಟ್ರೆಸ್ಟಿಂಗ್ ಟ್ರೈಲರ್ ಇನ್ ರೀಸೆಂಟ್ ಟೈಮ್ಸ್ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಕೂಡ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಹುಡುಗನಿಗೆ ಇಬ್ಬರು ಹೀರೋಯಿನ್ಸ್ ಆಫ್ಕೋರ್ಸ್, ಬಟ್ ಕೆಲವರಿಗೆ ಮದುವೆ ಆಗಿದೆ, ಮದುವೆ ಆಗಿಲ್ಲ, ವಿಲನ್ಗೂ ಮದುವೆ ಆಗಿರೋ ಥರ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ಕನ್ಫ್ಯೂಷನ್ ಇರುವಂತಹ ಒಂದು ಲವ್ ಸ್ಟೋರಿ ಇದಾಗಿರುತ್ತೆ ಅಂತ ನನಗನ್ನಿಸ್ತು. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡಿರೆಕ್ಟರ್ ಕಮ್ ಮ್ಯೂಸಿಕ್ ಡೈರೆಕ್ಟರ್ ಕಮ್ ವಿಲನ್ ಆದಂತಹ ಪ್ರದೀಪ್ ವರ್ಮ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ಕಾರ ಸರ್. 3 ಸಲ ಹೇಳ್ಬೇಕಾ ಡೈರೆಕ್ಟರ್ ಅಂದರೆ ವೆಲ್ಕಮ್ 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 ಅಂತ? ಮೂರು ಸತಿ ಹೇಳೋದು ಬೇಡ, 3ನೇ ತಾರೀಕು ಪಿಕ್ಚರ್ ಬಂದು ನೋಡಿದ್ರೆ ಸಾಕು. ಕರೆಕ್ಟ್ ಸರ್. ಅಂದರೆ 3 ಡಿಪಾರ್ಟ್ಮೆಂಟ್ಗಳನ್ನು ಹ್ಯಾಂಡಲ್ ಮಾಡಿರೋದು. ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಆ್ಯಕ್ಚುಲಿ ಈ ಸಿನಿಮಾಗೆ, ಯಾಕೆಂದರೆ ಈ ಒಂದು ಪ್ರಾಜೆಕ್ಟಿಗೆ ಎನ್ರೋಲ್ ಆಗಿದ್ದು, ಬಟ್ ಕೊನೆಗೆ ಅದು ಡಿರೆಕ್ಷನಿಗೆ ಕೂಡ ಲೈಕ್ ಹೊರಳಿದ್ರಿ ನೀವು. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರಿ, ಪ್ಲಸ್ ವಿಲ್ಲನ್ ಕೂಡ ಆಗೋದ್ರಿ. ಇದು ಹೆಂಗಾಯಿತು? ಹೌ ಡಿಡ್ ದಿಸ್ ಹ್ಯಾಪನ್ ಅಂತ? ವಿಲ್ಲನ್ ಅದೇ ಹೇಳ್ತೀನಿ, ಬಟ್ ಡೈರೆಕ್ಷನ್ ಮ್ಯೂಸಿಕ್ ಡೈರೆಕ್ಟ್ರಾಗಿ ಬಂದಿದ್ದು. ಸೊ ಆ ಕಾರಣದಿಂದ ಅವ್ರಿಗೆ ಏನೋ ಅದಾಗಿ, ಆಮೇಲೆ ನೆಕ್ಸ್ಟ್ ನನಗೆ ಸಾಂಗ್ ಆಲ್ರೆಡಿ ಒಂದು ಮಾಡಿಟ್ಟಿದ್ದೆ. ಅವರು ಬಂದು, ಸರ್ ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ಕೇಳಿದ್ರು. ಆಲ್ರೆಡಿ ನಾನು ಮಾಡಿದ್ದೀನಿ ಮೇಡಮ್, ನೋಡಿ ವರ್ಕ್ ಪ್ರಿವಿಯಸ್ ಪಿಕ್ಚರ್ ಒಂದು ಹೇಳಿದೆ, ಡಮ್ಕಿ ಡಂಬರ್ ಅಂತ. ನೆಕ್ಸ್ಟು ಕುರುಡು ಕಾಂಚನ ಒಂದು ಆಲ್ರೆಡಿ ರೆಡಿ ಆಗಿದೆ, ಆವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇತ್ತು. ಸರಿ ಮಾಡೋಣ, ಬಟ್ ಏನು ಮೇಡಮ್ ನಿಮ್ಮದು? ಇಲ್ಲ ಸರ್, ನಂದು ಒಂದು ಕೆಲವೊಂದು ಕಂಡೀಷನ್ ಇದೆ. ಯಾವುದಂದರೆ ನನಗೆ ಇಷ್ಟು ಟೈಮಲ್ಲಿ ಮುಗಿಸ್ಬೇಕು, ಓಕೆ, ಆಮೇಲೆ ನಂದು ಒಂದು ಟೈಟ್ಲ್ ಇದೆ, ಆ ಟೈಟ್ಲೇ ಇಟ್ಕೊಂಡು ಮಾಡ್ಬೇಕು ನೀವು ಅಂತ ಹೇಳಿದ್ರು. ಕತೆ ನೀವು ಹೇಳಿ ಸರ್ ಹೇಳ್ಬಿಟ್ರು. ಸರ್, ನಾನು ಆ ಹಳೆ ಕತೆ ಇಟ್ಕೊಂಡು ನಾನು ಮಾಡಲ್ಲ, ನಂದು ಒಂದು 2 ಕಥೆನೇ ಹೇಳಿದೆ. ಒಂದು ಥ್ರಿಲ್ಲರ್ ಕತೆ ಹೇಳಿದೆ, ಇನ್ನೊಂದು ಥ್ರಿಲ್ಲರ್ ಕಮ್ ಲೈಫಲ್ಲಿ ಆಗಿರೋ ಕಥೆನೇ ಇದು? ಇಲ್ಲ ಹೇಳ್ತೀನಿ. ಥ್ರಿಲ್ಲರ್ ಕತೆ ಹೇಳಿದೆ, ಇನ್ನೊಂದು ಲವ್ ಕಮ್ ಥ್ರಿಲ್ಲರ್ ಕತೆ ಹೇಳಿದೆ. ಅವರು ಯಾವುದು ಒಪ್ಪಿಲ್ಲ. ನೆಕ್ಸ್ಟ್ ದಿನ ಸರಿ, ಇನ್ನೊಂದು ದಿನ ಒಂದು ಟೈಮ್ ಕೊಡಿ, ನಾನು ಹೇಳ್ತೀನಿ. ನೆಕ್ಸ್ಟ್ ದಿನ ಕರೆಸಿದ ತಕ್ಷಣ ಅವ್ರ ಹತ್ರ ನನ್ನ ಕತೆ ಹೇಳಿಲ್ಲ. ನಿಮ್ಮ ಹತ್ರ ಒಂದು ಕತೆ ಇದೆಲ್ಲ ಹೇಳಿದ್ದು ನನಗೆ ಗೊತ್ತಾಯಿದೆ. ಅವ್ರ ಹತ್ರ ಒಂದು ಕತೆ ಇದೆ, ಅದಕ್ಕೆ ನನಗೆ 2 ಕತೆ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಓಕೆ, ನಿಮ್ಮ ಹತ್ರ ಒಂದು ಕತೆ ಇದೆಲ್ಲ ಹೇಳಿ ಮೇಡಮ್. ಅವಾಗ ಅವರು, ಸರ್ ಈ ಥರ ಒಂದು ರಿಯಲ್ ಇನ್ಸಿಡೆನ್ಸ್, ನನಗೆ ಈ ಥರ ಇನ್ಸಿಡೆನ್ಸ್ ಆಯಿತು, ಹಿಂಗೆ ಅಂತೇಳಿ ಒಂದು ನಾಟ್ ಹೇಳಿದ್ರು. ಸೊ ಈ ನಾಟ್ ಇಟ್ಕೊಂಡು ನಾನು ಒಂದು ಈ ಸಿನಿಮ್ಯಾಟಿಕ್ ಆಗಿ ಕತೆ ರೆಡಿ ಮಾಡ್ತೀನಿ ಅಂತ ಹೇಳಿ ಕತೆ ಮಾಡಿ, ಓಕೆ, ಆ ಥರ ಹುಟ್ಟಿದ್ದೆ ಈ ಕತೆ. ಓಕೆ. ಈಗ ಆ್ಯಕ್ಚುಲಿ ಅದೇ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತ ಗೊತ್ತಾಗ್ತಾ ಇದೆ, ಬಟ್ ಇಲ್ಲಿ ವಿಲನ್ ಕೂಡ ಇದ್ದಾರೆ ಆ್ಯಕ್ಚುಲಿ. ಅಂದರೆ ಹೀರೋಗೆ ಇಬ್ಬರು ಹೀರೋಯಿನ್ಸ್ ಥರ ಅನ್ನಿಸ್ತಾ ಇದೆ. ಪ್ಲಸ್ ವಿಲನ್ನ ಹೀರೋ ಮದುವೆ ಆಗಬೇಕಾಗಿರೋ ಹುಡುಗಿನ ಮದುವೆ ಆಗಿದ್ದಾರೆ, ಪ್ಲಸ್ ಹೀರೋಗೂ ಒಂದು ಮದುವೆ ಆಗಿದೆ. ಇದು ಏನು ಎಕ್ಸಾಕ್ಟ್ಲಿ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ? ಇವಾಗ ಹೇಳಿದ್ದು ಕರೆಕ್ಟ್, 100% ಕರೆಕ್ಟ್. ಬಟ್ ಅದರಲ್ಲೇ ಒಂದು ಬೇರೆ ಒಂದು ಟ್ವಿಸ್ಟ್ ಇದೆ, ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ 90 ಲವ್ ಸ್ಟೋರಿ ಹೆಂಗಿರುತ್ತೆ, ಒಬ್ಬರನ್ನ ಲವ್ ಮಾಡ್ತಾರೆ, ಒಂದೇ ಇದನ್ನ ಟ್ರ್ಯಾಕಲ್ಲಿ ಹೋಗ್ತಾರೆ. ಬಟ್ ಜೆನ್ಸಿ ಕಿಡ್ಸ್ ಹಂಗಿಲ್ಲ, ಇವಾಗ ಚೇಂಜ್ ಆಗ್ತಾನೆ ಹೋಗ್ತಾ ಇರ್ತಾರೆ. ಅದು ಇವಾಗ ಲವ್ ಆಗುತ್ತೆ, ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಇನ್ನೊಬ್ರು ಲವ್ ಮಾಡ್ತಾರೆ. ಸೊ ಇದೆಲ್ಲ ಮಿಕ್ಸ್ ಇಟ್ ಮಾಡಿ ಒಂದು ಮಾಡಿದ್ರೆ, ಯಾಕಂದ್ರೆ ನಮ್ಮ ಆಡಿಯನ್ಸ್ ಪುಲ್ ಮಾಡ್ಬೇಕಂದ್ರೆ ಇದೆಲ್ಲ ಇಡಬೇಕು. ಸೊ ಅವರು ಕೇಳಿದ್ದು ಮದುವೆ ಆದವರು ಲವ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೇಕು, ಅದು ಎರಡನ್ನೂ ತೋರಿಸ್ಬೇಕು, ಬಟ್ ಅದು ಬೇರೆ ಥರ ತೋರಿಸ್ಬೇಕು. ಅದನ್ನ ಇಟ್ಕೊಂಡು ಮಾಡಿದ್ದೆ ಈ ಕತೆ. ಸೊ ಅದನ್ನ ಎಲ್ಲ ಅಡಾಪ್ಟ್ ಮಾಡಿ, ಯಾಕಂದರೆ ಇವಾಗ ಜನ್ರೇಷನ್ ತುಂಬ ಫಾರ್ವರ್ಡ್ ಇದ್ದಾರೆ. ಸೊ ಅವ್ರನ್ನ ಟಚ್ ಮಾಡಬೇಕಂದ್ರೆ, ಸೊ ಅವ್ರು ಒಂದು ರಿಯಾಲಿಟಿ ಕತೆ ಹೇಳಿದ್ರು, ಆ ಕತೆಗೆ ನಾನು ಸಿನಿಮ್ಯಾಟಿಕ್ ಆಗಿ ಆ್ಯಡ್ ಮಾಡಿದ್ದೆ. ಸೊ ಇವಾಗ ನೀವು ವಿಲನ್ ಪಾತ್ರಕ್ಕೆ ಹೆಂಗೆ, ಲೈಕ್ ನೀವೇ ಕಾಸ್ಟಿಂಗ್ ಮಾಡ್ಕೊಂಡ್ರ ಆಸ್ ಅ ಡೈರೆಕ್ಟರ್ ಹೆಂಗಾಯಿತು? ಮತ್ತು ಪ್ಲಸ್ ನಿಮ್ಮ ಕತೆ ಇದು ಆ್ಯಕ್ಚುಲಿ ನೀವೇ ಕೊಟ್ಟಿರೋದು, ಇದು ನಿಮ್ಮ ರಿಯಲ್ ಲೈಫಲ್ಲಿ ನೀವು ನೋಡಿರೋ ಕತೆನ ಯಾವ ಥರ, ಎಲ್ಲಿಂದ ಬಂತು ಇನ್ಸ್ಪಿರೇಷನ್? ಇಲ್ಲ, ಇದು ನನ್ನ ಕತೆ ಅವರು ಪ್ರೊಡ್ಯೂಸರ್ ಸೈಡ್ ಮೇಡಮ್ ಅವ್ರು ಕೊಟ್ಟಿರೋ ಕತೆ. ಸೊ ವಿಲ್ಲನ್ ಆಗಿ ಬಂದು ನಾನು ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಆಫ್ ಆಲ್, ಯಾಕಂದರೆ ಡೈರೆಕ್ಷನ್ ಅಷ್ಟು ವರ್ಕೆಲ್ಲ ಇದೆಲ್ಲ. ಸರಿ, ಏನಾಯಿತು, ನಮಗೆ ಆ ವಿಲ್ಲನ್ ಪೋರ್ಷನ್ಗೆ, ಯಾಕೆ ಒಂದು ಹೀರೋಗೆ ಈ ಥರ ವಿಲ್ಲನ್ ಬೇಕಂತ ಒಂದು ಡಿಸೈಡ್ ಮಾಡಿದ್ದೆ. ಬಟ್ ಅವ್ರನ್ನ ಕೇಳಿದ್ವಿ, ಅವರು ಆ ಡೇಟ್ಸು ಫ್ರೀ ಇರಲಿಲ್ಲ. ನಮ್ಮ ಆ ನಂಬರ್ ಕೇಳಿದ್ರಿ ಸರ್? ನಂಬರು ನಮಗೆ ಸೆಟ್ ಆಗಿಲ್ಲ ಮೀನ್ಸ್ ನಮ್ಮ ಕೈಯಲ್ಲಿ ಅಷ್ಟು ಓಕೆ ಬೇಡ ಅಂತ ಆಯಿತು. ಆ ನಂತರ ನಮ್ಮ ಡೈರೆಕ್ಷನ್ ಎಲ್ಲ ಟೀಮೆಲ್ಲ ಬಂದು, ಇಲ್ಲ ನೀವೇ ಮಾಡಿ ಅಂತ ಹೇಳಿದ್ರು. ಸೊ ನಾನು ಮಾಡಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಹತ್ರ ಕೇಳಿದೆ, ಈ ಥರ ನಾನು ಎಲ್ಲ ಪೋಸ್ಟ್ ಮಾಡ್ತಿದ್ದಾರೆ,
ಮಾಡಲ್ಲ ಅಂದ್ರೆ ಸರಿ ಮಾಡಿ ಸರ್, ಬಟ್ ನೀವು ಹೆಂಗೆ ನಿಭಾಯಿಸ್ತೀರಾ ಎಲ್ಲನೂ? ಇಲ್ಲ ಅದು ಬಿಡಿ, ಅದನ್ನ ಚೆನ್ನಾಗಿ ನಿಭಾಯಿಸಿದಿರಲ್ಲ, ಹೊಕ್ಕಳಿಗೆ ನೀರು ಬಿಡೋದು ಏನೇನೋ ಮಾಡ್ತಾ ಇದ್ದೀರಿ ಆ್ಯಕ್ಚುಲಿ ಟ್ರೈಲರಲ್ಲಿ. ನಾವು ಯಾರೋ ಫುಲ್ ನುರಿತ ನಟ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ನೋಡಿದಾಗ. ಇಲ್ಲ, ದಟ್ ಈಸ್ ಹೇಳ್ತೀನಲ್ಲ, ಅದು ಹೇಳ್ತೀನಿ. ಇವಾಗ ಆ ಥರ ವಿಲನ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು, ಸರಿ ಮಾಡೋಣ, ಓಕೆ ನಮ್ಮದೇ ಮಾಡೋಣ ಅಂತ ಮಾಡಿ. ಅದಕ್ಕೆ ಮುಂಚೆ ನಾನು ಈ ಕೇಳಿದ್ದು ಯಾರಂದರೆ ನಮ್ಮ ಚೇತನ್ ಗಂಧರ್ವ, ಓಕೆ, ಅವ್ರನ್ನ ಕೇಳಿದ್ವಿ. ಸೊ ಅವ್ರನ್ನ ಕೇಳಿದ್ರೆ ಸಿಂಗರ್ಗ. ಸೊ ಅವ್ರನ್ನ ಕೇಳಿದ್ರೆ ಆ ಡೇಟ್ ಇಲ್ಲ ಭಯ, ನನಗೆ ಶೂಟ್ ಇದೆ ಅಂತ ಹೇಳಿದ್ರು. ಸರಿ ಓಕೆ, ಏನು ಮಾಡೋದು, ಓಕೆ ನನಗೆ ಆಯ್ತಲ್ವಾ. ಸರಿ ಅವ್ರಿಗೆ ನಾವು ಫೋನ್ ಮಾಡಿ ಕರೆಸ್ದೆ, ಶೂಟಿಂಗ್ ಎಲ್ಲ ಆದಮೇಲೆ ಆಡೋಕ್ಕೆ ಇದೇ ಪಿಕ್ಚರ್ಗೆ. ಇದೇ ಪಿಕ್ಚರಲ್ಲಿ ಒಂದು ಓಪನಿಂಗ್ ಸಾಂಗ್ ಆಡಿದ್ರು, ಅದು ರಿಲೀಸ್ ಆಗಿದೆ ಫಸ್ಟ್ ಸಾಂಗ್. ಆಡಿದ್ಮೇಲೆ ಅವರು ಭಯ್ಯ ಯಾವುದೋ ಪಿಕ್ಚರ್ ಕೇಳಿದ್ರೆ ಇದು ಪಿಕ್ಚರ್ ನೀವು ವಿಲ್ಲನ್? ಹೌದು ನೋಡಿ, ನಾನು ಮಾಡಿದ್ದೀನಿ. ಏನು ಭಯ, ಒಂದು 2 ದಿನ ವೆಯ್ಟ್ ಮಾಡಿದೆ, ನಾನು ಬರ್ತಾ ಇದ್ದಲ್ಲ. ಹಂಗಾಯಿತು. ಆಮೇಲೆ ನೀವು ಏನು ಕೇಳಿದ್ರೆ ಅದು ಅದೇ ನೀವು ಹೊಕ್ಕಳಿಗೆ ನೀರು ಬಿಡೋದು ಅದೆಲ್ಲ ಅಷ್ಟು ಹೆಂಗೆ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಥರ ಮಾಡಿದಿರಲ್ಲ, ಎಲ್ಲಿಂದ ಬಂತು ಇದು ಇನ್ಸ್ಪಿರೇಷನ್, ಕಲೆ ಅಂತ? ಮೀನ್ಸ್ ಅವಾಗ ನಾನು ಬೇಸಿಕಲಿ ಮ್ಯೂಸಿಕ್ ಕಂಪೋಸರ್. ಒಂದು ಆ್ಯಕ್ಟ್ರನ್ನ ಯಾವುದು ಆ್ಯಕ್ಟ್ ಮಾಡ್ತಾರೆ, ಆ್ಯಕ್ಟ್ ಮಾಡಲ್ವ, ಅದನ್ನ ಆ್ಯಕ್ಟ್ ಮಾಡದೇ ಇರೋದು ಪೋರ್ಷನ್ ನಾವು ಪ್ರಾಮಿನೆನ್ಸ್ ಆಗಿರ್ತೀವಿ, ಮ್ಯೂಸಿಕ್ಕಾಗಿ ಮುಂದೆ ಬರ್ತೀವಿ. ನಾವು ಹೇಳ್ತೀವಿ, ಎಷ್ಟೋ ಡೈರೆಕ್ಟರ್ ಬರ್ತಾರೆ ಸರ್ ಈ ಥರ ಅಲ್ಲಿ ಸ್ವಲ್ಪ ಸರಿಯಾಗಿ ಆಗಿಲ್ಲ, ಸ್ವಲ್ಪ ನೋಡಿ ಮ್ಯೂಸಿಕಲ್ಲಿ ಎನ್ಹಾನ್ಸ್ ಮಾಡಿ ಅಂತ. ಸೊ ಆ ಮ್ಯೂಸಿಕ್ ಎಕ್ಸ್ಪ್ರೆಷನ್ ನಮ್ಗೆ ಗೊತ್ತು, ಈ ಥರ ಮಾಡಿದ್ರೆ ನಮಗೆ ಅಲ್ಲಿ ಅಡಾಪ್ಟೇಷನ್ ಸ್ಕ್ರೀನಲ್ಲಿ ಹಿಂಗೆ ಕಾಣುತ್ತೆ ಅಂತ. ಸೊ ಅದು ಒಂದು ಆ್ಯಕ್ಟ್ರ್ ಆಗಬೇಕಂದ್ರೆ ಹೇಳ್ತೀನಿ ಟ್ರೂ ಆಗಿ, ಇದು ನಾಚಿಕೆ ಬಿಟ್ಬಿಡ್ಬೇಕು. ಓಕೆ, ನಿಮ್ಮ ಕೆಲಸ ಒಂದು, ಅದು ಯಾವುದೇ ಕೆಲಸ ಇರಲಿ, ಯಾವುದೇ ಆ್ಯಕ್ಟಿಂಗ್ ಇರಲಿ, ಅದಕ್ಕೆ ಪಾತ್ರಕ್ಕೆ ತಕ್ಕಂಗೆ ಮಾಡಿದ್ರೆ ನೀವು ಮುಂದೆ ಹೋಗ್ತೀರಾ. ಓಕೆ, ಸೊ ಇದು ಎಕ್ಸ್ಪ್ಲನೇಷನ್. ನಾನು ಕೇಳಿದ್ದು ಏನು ಅಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಓಕೆ, ಒಕ್ಲಿಗೆ ಮ್ಯೂಸಿಕ್ಕಿಗೆಲ್ಲ ಹುಡುಕಿ ಏನೇನೆಲ್ಲ ಹೇಳಿದ್ರಿ, ಆ್ಯಕ್ಚುಲಿ ನೀವು ಪಾಯಿಂಟಿಗೆ ಬಂದಿಲ್ಲ. ಏನು ಅನಿಸ್ತು ನಿಮ್ಗೆ ಅದು ನೋಡಿದಾಗ? ಅದೇ ಯಾರೋ ರವಿಚಂದ್ರನ್ ಅವರಿಂದ ತುಂಬ ಇನ್ಸ್ಪೈರ್ ಆಗಿದ್ದಾರೆ ಅಂತ ಆ ಥರ. ಇಲ್ಲ, ಖಂಡಿತ ಅವರೆಲ್ಲ ಬಂದು ಇನ್ಸ್ಪಿರೇಷನ್ನೇ ಅದು. ಯಾಕಂದರೆ ಅವರು ಅಷ್ಟು ಸೀನಿಯರ್ಸ್ ಎಲ್ಲ ಮಾಡಿಬಿಟ್ಟಿದೆ, ನಾವು ಮಾಡ್ತಾ ಇರೋದು, ನಾವೇನು ಹೊಸ್ದಾಗಿ ಏನು ಮಾಡ್ತಾ ಇಲ್ಲ. ಅವರೆಲ್ಲ ಮಾಡಿದ್ಮೇಲೆ ಓಕೆ, ನಮ್ಮ ಒಂದು ಸ್ಟೈಲಲ್ಲಿ, ನಮ್ಮ ಒಂದು ಅಡಾಪ್ಟೇಷನಲ್ಲಿ ಹೆಂಗೆ ಮಾಡ್ಬೋದು ಮಾಡಿದೆ. ಸೊ ಅದೆಲ್ಲ ಮೈಂಡ್ ಇಟ್ಕೊಂಡು ಓಕೆ, ಇದಕ್ಕೆ ಈ ಥರ ಮ್ಯೂಸಿಕ್ ಮಾಡಬೇಕು, ಹಿಂಗೆ ಮಾಡಬೇಕು, ಅವಾಗ ಚೆನ್ನಾಗಿ ಬರುತ್ತೆ ಎಕ್ಸ್ಪ್ರೆಷನ್ ಕೊಟ್ಟು. ಅದು ಪಾತ್ರಕ್ಕೆ ಏನು ಬೇಕೋ, ಆ ಕ್ಯಾರೆಕ್ಟರ್ ಏನು ಬೇಕೋ ಅದು ಮಾಡಿದ್ವಿ. ಕರೆಕ್ಟ್ ಸರ್. ಈಗ ಸ್ಟೋರಿ ಅಂದರೆ ಕಥಾವಸ್ತು ಅಂತ ಬಂದರೆ ನೀವು ಹೇಳಿದ್ರಿ 90s ಕಿಡ್ಸ್ ಎಲ್ಲ ಆಲ್ಮೋಸ್ಟ್ ಒಬ್ಬರನ್ನೇ ಲವ್ ಮಾಡ್ತಿದ್ರು, ಇವಾಗಿನವರು ತುಂಬ ಜನ ಲವ್ ಮಾಡ್ತಾರೆ, ಮದುವೆ ಆದಮೇಲೆ ಲವ್ ಮಾಡ್ತಾರೆ, ಆ ಥರದ್ದೆಲ್ಲ ಅಂತ. ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಇವಾಗ? ಫ್ಯಾಮಿಲಿ ಎಲ್ಲ ನೋಡ್ಬೋದು ಈ ಸಿನಿಮಾನ, ಅಥವಾ ಬರೀ ಯಂಗ್ಸ್ಟರ್ಸ್ ಮಾತ್ರ? ಇಲ್ಲ, ಆರಾಮಾಗಿ ಫ್ಯಾಮಿಲಿ ಇಬ್ಬರೂ ನೋಡ್ಬೋದು. ದೊಡ್ಡವರು ಯಾವ ಏಜು ಇಲ್ಲ, ಎಲ್ಲ ಏಜು ನೋಡ್ಬೋದು. ಓಕೆ, ಸೊ ಅದಕ್ಕೆ ನಮ್ಮ ಸೆನ್ಸರ್ ಅವರು UA ಕೊಟ್ಟಿದ್ದಾರಲ್ಲ. ಹೌದಾ? ಅದಕ್ಕೆ ಈಗ ಓವರಾಲ್ ಈಗ ಅದ್ವಿಕ್ ಅವರು ಕೂಡ ತುಂಬ ಸಪೋರ್ಟಿಂಗ್ ರೋಲ್ಸಲ್ಲಿ ಮಾಡ್ಕೊಂಡು ಬಂದಿದ್ರು, ಇದರಲ್ಲಿ ಹೀರೋ ಆಗಿ ಮಾಡ್ತಿದ್ದಾರೆ. ಅವ್ರ ಬಗ್ಗೆ, ಸಾತ್ವಿಕ ಅವ್ರ ಬಗ್ಗೆ ಮತ್ತು ಶೋಭಿತ್ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರ ಪಾತ್ರಗಳು ಯಾವ ರೀತಿ ಡಿಸೈನ್ ಆಗಿರುತ್ತೆ, ರಿಯಲ್ ಲೈಫ್ ಕ್ಯಾರೆಕ್ಟರ್ಸಿಗೆ ಎಷ್ಟು ಅದು ರಿಲೇಟ್ ಆಗೋ ಥರ ಇರುತ್ತೆ ಅಂತ? ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಅವರು ತುಂಬ ಒಂದು ಹುಮ್ಮಸ್ಸಿತ್ತು. ಆಮೇಲೆ ವೆರಿ ಹೈಪರ್ ಆ್ಯಕ್ಟಿವ್ ಪರ್ಸನ್. ಸೊ ಹೈಪರ್ ಆ್ಯಕ್ಟಿವ್ನ ಕಮ್ಮಿ ಮಾಡಬೇಕು. ಅವ್ರನ್ನ ಫಸ್ಟ್ ನಾನು ಸ್ಟಡಿ ಮಾಡಿದಾಗ ಕಮ್ಮಿ ಮಾಡಬೇಕು. ರಿಯಲ್ ಲೈಫಲ್ಲಿ ಹೆಂಗೆ ಹೋಗ್ತಾರೆ ಅಂತ ನಾನು ನೀಟಾಗಿ ಈ ಥರ ಒಂದು ಪರ್ಸನ್ ಇರ್ತಾರೆ ಆ ಥರ, ಅದಕ್ಕೆ ರೆಡಿ ಮಾಡಿದೆ. ಅವ್ರು ಕೆಲವೊಂದು ಇಲ್ಲ ಈ ಥರ ಬೇಡ ನಿತಿನ್, ಈ ಥರ ಬೇಡ ಅದ್ಬೇಕು, ಈ ಥರ ಎಕ್ಸ್ಪ್ರೆಷನ್ ಬೇಡ, ಈಗ ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಎಲ್ಲ ಹೇಳಿ ಅವ್ರನ್ನ ಒಂದು ಮೈಂಡ್ ಸೆಟ್ ಇರ್ತಾರೆ. ಫಸ್ಟ್ ಫಿಲಿಮಲ್ಲಿ ಅವ್ರಿಗೆ ಯಾಕೆ ಹಿಂಗೆ ಹೇಳ್ತಾರೆ, ಹಿಂಗೆ ಯಾಕೆ ಮಾಡಿದ್ರೆ, ಅವ್ರಿಗೆ 2 ಸತಿ ಡಬ್ಬಿಂಗ್ ಮಾಡಿಸಿದ್ದೀನಿ. ಹೌದಾ? ಫಸ್ಟ್ ಒಂದು ಸತಿ ಡಬ್ಬಿಂಗ್ ಮಾಡಿಸಿ, ಇದು ಇಲ್ಲ ಡಬ್ಬಿಂಗ್, ನೀವು ಏನೇನು ಬೇಕೋ ನೀವು ತಲೆ ಹಾಕ್ಕೊಳ್ಳಿ ಡೈಲಾಗು, ಡಬ್ಬಿಂಗ್ ಮುಗಿಸ್ಬಿಡಿ. ಆಮೇಲೆ ಇನ್ನೊಂದು ಸತಿ ಅವ್ರಿಗೆ ತೋರಿಸ್ದೆ, ನೋಡಿ ಇದು ನೋಡಿ, ಇಲ್ಲಿ ಫೀಲ್ ಹೆಂಗಿದೆ, ಇಲ್ಲಿ ಫೀಲ್ ಇದೆ. ಅದಕ್ಕಿಂತ ಮುಂಚೆ ಇಡೀ ಪಿಕ್ಚರು ಎಲ್ಲರ ವಾಯ್ಸು ನಾನು ಡಬ್ಬಿಂಗ್ ಮಾಡಿಬಿಟ್ಟಿದ್ದೀನಿ. ಓಕೆ, ಹೀರೋಯಿನ್ ವಾಯ್ಸ್ನೂ ಹಿಡಿದು ಎಲ್ಲನೂ ಡಬ್ಬಿಂಗ್ ಮಾಡಿ, ಇದೇ ಕತೆ, ಇದೇ ಡೈಲಾಗ್ಸ್, ಇದೇ ಮೈಂಡ್ ವಾಯ್ಸಿಂದ ಹಿಡಿದು ಎಲ್ಲ ಮಾಡಿ ಅದನ್ನು ನೀವು ಯೂಟಿಲೈಸ್ ಮಾಡಬೇಕು. ಅದನ್ನ ಆ ಥರ ಮಾಡಿ ಅವರು ಡೆಡಿಕೇಶನ್ ಮಾಡಿದ್ರು. ತುಂಬ ಆಸೆ ಇದೆ ಅವ್ರಿಗೆ. ಅದು ಹೇಳ್ತೀವಲ್ಲ, ಎಲ್ಲ ಆ್ಯಕ್ಟ್ರಿಗೂ ಒಂದು ಮಾಸಾಗಿ ಬರಬೇಕು, ಹಂಗೆ ಬರಬೇಕದೇ ಇರುತ್ತಲ್ಲ. ಅವಾಗ ಇವ್ರಿಗೆ ಹೇಳಿದೆ, ಮಾಸಾಗಿ ಬನ್ನಿ ಫ್ಯೂಚರಲ್ಲಿ, ಬಟ್ ಇದರಲ್ಲಿ ಒಂದು ಸಟನ್ ಎಲಿಮೆಂಟ್ ಇರುತ್ತೆ, ಚೆನ್ನಾಗಾಗತ್ತೆ ಬನ್ನಿ ಅಂತ ಹೇಳಿ ಅವ್ರು ಮಾಡಿದ್ದು. ಅದೇ ರೀತಿಯಲ್ಲಿ ಸಾತ್ವಿಕ ಅವರು ಒಂದು ವಿಲೇಜ್ ಕ್ಯಾರೆಕ್ಟ್ರು, ಒಳ್ಳೆ ಇದು ನೀಟಾಗಿ ಅದೇನು ಆ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಅದನ್ನ ಮಾಡಿ ನಾವು ಮಾಡಿಕೊಟ್ಟಿದ್ದೀವಿ, ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಶೋಭಿತಾ ಅವರು ಶೀ ಈಸ್ ಮೈ ವೆರಿ ಲಾಂಗ್ ಫ್ರೆಂಡ್.
ಓಕೆ. ಸೊ ಯಾವುದೇ ವರ್ಕ್ ಇದ್ರೆ ನಾನು ಇವಾಗ ನಮ್ಮ ಸರ್ಕಲ್ ಟೀಮ್ ಇರುತ್ತಲ್ಲ, ಸೊ ನಮ್ಮ ಟೀಮಿಗೆ ಯಾರೋ ಇವರು ಇರಲಿ ಆ ಥರ ನಾವು ಶೋಭಿತಾ ಅವ್ರನ್ನ ಆಯ್ಕೆ ಮಾಡಿದ್ದು. ಸೊ ಅವರು ಒಂದು ಮಾಡರ್ನ್ ಗರ್ಲ್, ಶೀಸ್ ಎ ಕ್ರಿಶ್ಚಿಯನ್ ಈ ಫಿಲಿಮಲ್ಲಿ. ಸೊ ಕ್ರಿಶ್ಚಿಯನ್ ಒಬ್ಬಳು, ಇನ್ನೊಬ್ಬರು ಬಂದು ಹಿಂದೂ. ಈ ಇಬ್ಬರು ಮಧ್ಯದಲ್ಲಿ ಒಂದು ಅಸ್ಟ್ರಾಲಜಿ ಎಲ್ಲನೂ ಇದೆ, ಎಲ್ಲ ಮಿಕ್ಸ್ ಮಾಡಿ ಆಯ್ಕೆ ಮಾಡಿರೋದು. ಓಕೆ. ಈಗ ಕಣ್ಣಲ್ಲಿ ಆ ಸಾಂಗಲ್ಲಿ ಆ್ಯಕ್ಚುಲಿ ಅಕ್ಕಮಹಾದೇವಿ ಅಂತ ಇದೆ ಲಿರಿಕ್ಸ್. ಯಾರದು ಅಕ್ಕಮಹಾದೇವಿ ಅಂತ ಹೇಳಿದ್ರೆ? ಅಕ್ಕಮಹಾದೇವಿ ಒಂದು ಪ್ರೊಡ್ಯೂಸರ್ ಮೇಡಮ್ ಅವರ ಇದು ಹೀರೋ ಅವ್ರ ತಾಯಿ. ಹೌದಾ? ಅವ್ರ ತಾಯಿ ಅವರು ಹೆಸರನ್ನ ಹೆಂಗೆ ಚೇಂಜ್ ಮಾಡಿ ಇಟ್ಕೊಂಡಿದ್ದೆ. ಓಕೆ ಓಕೆ. ನಾನು ಅಂದರೆ ಹಳೇದೇನಾದರೂ ಎಲ್ಲ ಅವರು ತಗೊಂಡ್ರ ಲಿರಿಕ್ಸ್ ಅಂತ ಇಲ್ಲ ಇಲ್ಲ ಅವರು ಲೇಖಕಿ ಅವರು. ಓಕೆ. ಸೊ ಈಗ ಸಿನಿಮಾ ನೋಡುವ ಪ್ರೇಕ್ಷಕರಿಗೆ ಅಂದರೆ ಹೊಸ ವ್ಯಾಖ್ಯಾನ ಏನಾದರೂ ಸಿಗುತ್ತಾ ಪ್ರೀತಿ ಬಗ್ಗೆ? ಬಿಕಾಸ್ ಹಾಗೆ ಇದೆ ಟ್ಯಾಗ್ ಲೈನ್ ಕೂಡ ನಿಮ್ಮ ಸಿನಿಮಾದು, ಟ್ರೂ ಲವ್ ಫೈಂಡ್ಸ್ ಇಟ್ಸ್ ಲವ್ ಅಂತ ಅನ್ನೋದಲ್ಲ. ಲವ್ ಫಸ್ಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಅಂದರೆ ಬರೀ ಹುಡುಗ ಹುಡುಗಿ ಲವ್ ಅಂತ ಆಗಲ್ಲ. ಇವಾಗ ತಾಯಿ ತಂದೆ ಲವ್, ಇವಾಗ ಫ್ರೆಂಡ್ಶಿಪ್ ಲವ್, ಒಂದು ಅಣ್ಣ ತಮ್ಮ, ಆ ಥರ ಎಲ್ಲ ವೆರೈಟೀಸ್ ಆಫ್ ಲವ್ ಇಸ್ ಕಾಮನ್. ಬಟ್ ಆ ಲವ್ವಲ್ಲಿ ಇಬ್ಬರು ಮನಸ್ಸು ಹಗ್ ಮಾಡಿ ಒಂದು ಮನಸ್ಸು ಹೇಳುತ್ತೆ, ನನಗೆ ಈ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ ನಿನಗೆ ಮದುವೆ ಆಗಬೇಕು. ಓಕೆ. ಹೌದು. ಆ ಮದುವೆ ಬಂದು ಯಾರಿಗೆ ಸೆಟ್ ಆಗುತ್ತೆ, ಆ ಮನಸ್ಸು ಯಾರು ಸೆಟ್ ಆಗುತ್ತೋ, ಲೈಫ್ ಲಾಂಗ್ ಆಗುತ್ತೋ ಅವ್ರಿಗೆ ಇದಾಗುತ್ತೆ, ಮ್ಯಾಚ್ ಆಗುತ್ತೆ. ರೊಮ್ಯಾಂಟಿಕ್ ಲವ್. ಸೊ ಆ ಲವ್ ಯಾರಿಗೆ ಮ್ಯಾಚ್ ಆಗುತ್ತೋ ಅವ್ರಿಗೆ ಮ್ಯಾಚ್ ಆಗುತ್ತಲ್ವಾ. ಅದೇ ರೀತಿಯಲ್ಲಿ ಈ ಚಿತ್ರದಲ್ಲಿ ಈ 90s ಲವ್ ಇದೆ, ಜೆನ್ಸಿ ಲವ್ ಇದೆ, ಆಮೇಲೆ ಫ್ರೆಂಡ್ಶಿಪ್ ಇದೆ, ಎಲ್ಲನೂ ಇದೆ. ಈ ಮಧ್ಯದಲ್ಲಿ ವಿಲ್ಲನಶಿಯಾಗಿ ನೀವು ಹೇಳ್ದಂಗೆ ಎಣ್ಣೆ ಸೀನು ಇದೆ, ಕಾಮಿಡಿನೂ ಇದೆ. ಸೊ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಮಾತ್ರ ಜನ ಬಂದು ನೋಡ್ತಾರೆ ಅಂತ ಮಾಡಿರೋದು. ಈಗ ಕೊನೆಯದಾಗಿ ಫ್ರೆಂಡ್ಶಿಪ್ ಲವ್ ಯಾರ ಮಧ್ಯೆ ಆಗಿರುತ್ತೋ ಅವ್ರಿಗೆ ಮದುವೆ ಆಗುತ್ತಾ, ಅಥವಾ ಲವ್ ಯಾರ ಮಧ್ಯೆ ಆಗಿರುತ್ತೋ ಅವ್ರ ಮದುವೆ ಆಗ್ತಾರೆ? ಅದೇ ನಿಮಗೆ ಸಸ್ಪೆನ್ಸ್. ಪಿಕ್ಚರ್ ಬಂದು ನೋಡ್ಬೇಕು. ಇಷ್ಟು ನಾನು ಹೇಳ್ಬಿಟ್ರೆ, ಇವಾಗ ನಾವು ಆಲ್ರೆಡಿ ನೋಡಿ ಟ್ರೈಲರಲ್ಲಿ ಒಂದು ತಾಳಿ ಕಟ್ತೀವಿ, ಇಬ್ರು ಬರ್ತಾರೆ ತಾಳಿ ಕಟ್ಟಕ್ಕೆ. ಅದು ಯಾರು ಕಟ್ತಾರೆ ಅಂತ ಇವಾಗ ನೋಡಿ ಸೀರಿಯಲಲ್ಲಿ ಈ ಥರ ತೋರಿಸ್ಬಿಟ್ರೆ ನಾಳೆ ನೋಡ್ಬೇಕು, 9 ಗಂಟೆಗೆ ನೋಡ್ಬೇಕು, 9 ಗಂಟೆ ನೋಡ್ಬೇಕು, ಅದನ್ನೇ ತಗೊಂಡು ಇಲ್ಲಿ ತಗೊಂಡು ಇಟ್ಟಿರೋದು ಪಿಕ್ಚರ್ಗೆ. ಇನ್ನು ಬಂದು ನೋಡಲಿ ಇಲ್ವಾ, ಅದಕ್ಕೆ ಇಟ್ಟಿರೋದು. ಅದನ್ನು ನಿಮ್ಮ ಮೂಲಕ ಎಲ್ಲ ಸಪೋರ್ಟ್ ಮಾಡಿ ಹೋದರೆ ಇನ್ನೂ ಜಾಸ್ತಿ ಹೋಗುತ್ತೆ, ರೀಚ್ ಆಗುತ್ತೆ ಅಷ್ಟೇ. ಓಕೆ. ಇನ್ನು April 3 ಆ್ಯಕ್ಚುಲಿ ಡೇಟ್ ಅಂದರೆ ಅವತ್ತು ಯಾವುದು ತುಂಬ ಅಂಥ ದೊಡ್ಡ ಸಿನಿಮಾ ಯಾವುದೂ ಇಲ್ಲ ಆ್ಯಕ್ಚುಲಿ. April 3 ರಿಲೀಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನಮಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 19th, ಮಾರ್ಚ್ 19th ಟಾಕ್ಸಿಕ್ ಜೊತೆ. ಆಮೇಲೆ ನಮ್ಮ ಮನೆಯಲ್ಲಿ ನಾವೇ ನನಗೆ ಜಗಳ ಮಾಡ್ಕೊಳ್ಳೋದು, ದೊಡ್ಡವರು ಹೋದಾಗ ನಾವು ಸೈಲೆಂಟ್ ಆಗಿರ್ಬೇಕಂತ ಹೇಳಿ 3ನೇ ತಾರೀಕು ಫಿಕ್ಸ್ ಮಾಡಿದ್ದು. ಓಕೆ. ಟಾಕ್ಸಿಕ್ ಹಿಂಗಿದ್ರು ಮುಂದೆ ಹೋಗಿತ್ತಲ್ಲ ಸರ್? ಇಲ್ಲ ಹಂಗಿತ್ತು, ಬಟ್ ಆದರೂ ನಮಗೆ ಬೇಡ, ನಮಗೆ ಬೇಕು, ಒಂದು ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ದೊಡ್ಡವರು ಯಾರು ಬಂದ್ರೆ ಹಿಂಗೆ ಓಕೆ ಅವ್ರದ್ದು ಆ ಪಿಕ್ಚರ್ ಬಂದುಬಿಡುತ್ತೆ. ಬಟ್ ನಮ್ಮ ಒಂದು ಹೊಸಬ್ರಿಗೆ ರೀಚ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ, ಅದು ಬೇಕೇ ಬೇಕು. ಇವಾಗ 3rd ರಿಲೀಸ್ ಅಂತ ಹೇಳ್ತೀವಿ, 3rd ರಿಲೀಸ್ ಆಗಿ 2 ಡೇಸಲ್ಲಿ ಜನ ಬಂದು ನಮಗೆ ಬಂದು ನೋಡಿದ್ರೆ ನಮಗೆ ಮೆನಿ ಡೇಸ್ ಆಗುತ್ತೆ, 100 ಡೇಸ್ ಆಗುತ್ತೆ. ಆ ನೋಡೋದೇ ನಮಗೆ ಆ ಸ್ಟ್ರೆಂತು ನಮಗೆ ಬೇಕು, ಟೈಮ್ 3rd ಇಟ್ಟಿತ್ತು. ಸೊ ಆ ಡೇಟು ಒಳ್ಳೇದಾಗಲಿ. ಆಮೇಲೆ ಟ್ರೈಲರ್ ರಿಲೀಸ್ ಅಂತೂ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಬರ್ಡೇಗೆ ಇಡಬೇಕಂತ ಅವತ್ತು ಮಾಡಿದ್ವಿ. ಓಕೆ, ಕರೆಕ್ಟ್. ಸೊ ಅದನ್ನು ತುಂಬ ಆ್ಯಕ್ಚುಲಿ ನನ್ನ ಆಸೆ ಇದ್ದಿದ್ದು ಪುನೀತ್ ರಾಜ್ಕುಮಾರ್ ಸರ್ಗೆ ಡೈರೆಕ್ಷನ್ ಮಾಡಬೇಕಂತ. ಸೊ ಆ ಟೈಮಲ್ಲಿ ನಾನು ಅವ್ರದ್ದು 1-2 ಸಾಂಗ್ ವಾಯ್ಸ್ ಮಿಕ್ಸ್ ಮಾಡಿದ್ದೀನಿ, ಅವ್ರ ಮನೇಲಿ ಒಂದು ಸತಿ ಮಾಡಿದ್ದೀನಿ, ಇದರಲ್ಲೇ ಆಫೀಸಲ್ಲಿ ಮಾಡಿದ್ದೀನಿ. ಆಮೇಲೆ ಅವ್ರದ್ದು ಬರ್ಡೇ ಸಾಂಗು, ಒಂದು ಲಾಸ್ಟ್ ಬರ್ಡೇ ಸಾಂಗ್ ಒಂದು ಅವರು ಇದ್ದಾಗೆ ಒಂದು ಬರ್ಡೇ ಸಾಂಗು ನಮ್ಮ ಪವರ್ ಅಂತ ಡಿ ಬೀಟ್ಸಲ್ಲಿ ಇದೆ, ಅಲ್ಲೂ ಮಾಡಿದ್ವಿ, ಅವ್ರು ಮಾಡಿಕೊಟ್ಟಿದ್ದೆ. ಅವಾಗ ಮೀಟ್ ಮಾಡಿದಾಗ ನನಗೆ ಅದು ಆಸೆ, ಒಂದು ವೈಬ್ ಇತ್ತು. ಸೊ ಇವ್ರಿಗೆ ಹೆಂಗಾದ್ರೂ ನಾನು ಡೈರೆಕ್ಷನ್ ಮಾಡಬೇಕಲ್ಲ ಅಂತ. ಗಾಡ್ ಗ್ರೇಸ್ ಏನೋ ಆಯಿತು. ಲೆಟ್ ಮೀ ಸಿ ಇದರಿಂದ, ಈ ಚಿತ್ರದಿಂದ ನನಗೆ ಎಲ್ಲ ಭರವಸೆ ಕೊಟ್ಟು ಜನ ಬಂದು ನೋಡಿ ಈ ಮೂಲಕ ಎಲ್ಲ ದೊಡ್ಡವ್ರಿಗೆ ರೀಚ್ ಆದರೆ ನಾವು ಮುಂದೆ ಹೋಗ್ಬೋದು. ಓಕೆ. ಈಗ ಪ್ರೇಮಿ ಅಂತಲೇ ಯಾಕೆ ಇಟ್ಟಿದ್ದೀರಾ ಈ ಸಿನಿಮಾಗೆ ಟೈಟಲ್? ಪ್ರೇಮಿ ಅಂತ ನನಗೆ ನಾನು ಇಟ್ಟಿಲ್ಲ, ಅವ್ರ ತಾಯಿಯವ್ರ ಅದೇ ಹೇಳಿಲ್ವಾ, ಟೈಟಲ್ ಜೊತೆಗೆ ಬಂದಿದ್ರು ಅಂತ. ಓಕೆ. ಪ್ರೇಮಿ ಅಂತ ಇಟ್ಟರು. ಪ್ರೊಡ್ಯೂಸರ್ ಅವರು ನಾನು
ಪ್ರೇಮ ಲೋಕ ಆಲ್ರೆಡಿ ಇದೆಲ್ಲ ಇದೆ, ಎಸ್ಟಾಬ್ಲಿಷ್ ಇದೆ ಅಲ್ವಾ, ಅದು ಪ್ರೇಮಿ ಬೇಡ ಅಂತ ಹೇಳಿದೆ. ಇಲ್ಲ ಸರ್ ನಮಗೆ ಪ್ರೇಮಿನೇ ಬೇಕು ಅಂತ ಹೇಳಿದ್ರು. ಸೊ ಆ ಪ್ರೇಮಿಗೆ ನಾನು ಏನೇನು ಕತೆ ಅವರು ಹೇಳಿದ ನಾಟೊಂದು, ಬಟ್ ಆ ಕತೆಗೆ ಮ್ಯಾಚ್ ಆಗಬೇಕಂದ್ರೆ ನಾನು ಆ ಟೈಟ್ಲಿಗೆ ಮ್ಯಾಚ್ ಆಗಬೇಕಂದ್ರೆ ಈ ಕತೆ ಸ್ವಲ್ಪ ರೀರೈಟ್ ಮಾಡಬೇಕಂದ್ರೆ ರೀರೈಟ್ ಮಾಡಿ ಆ ಪ್ರೇಮಿನ ಇಟ್ಟೆ. ಸೊ ಓಕೆ ಫಿಕ್ಸ್ ಆಗಲಿ ಮೇಡಮ್, ಇದನ್ನೇ ಇರಲಿ, ಪ್ರೇಮಿನೇ ಇರಲಿ, ಅವಾಗ ಅದಾಗತ್ತೆ. ಓಕೆ, ಈಗ ನನ್ನ ಕಥೆ ಏನು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಆದರೆ ಟ್ರೈಲರ್ ನೋಡುವಾಗ ಹೀರೋ ಮದುವೆ ಆದ ಹುಡುಗಿನ ಲವ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತಪ್ಪಲ್ವಾ ಮದುವೆ ಆಗೋ ಹುಡುಗಿನ ಲವ್ ಮಾಡೋದು? ಮದುವೆ ಆಗಿದೆ ಇವಾಗ ಜನ್ಸಿ ಅವ್ರು ಹೆಂಗಿದ್ದಾರೆ ಹೇಳಿ, ಯಾರನ್ನ ಬೇಕಾದ್ರೆ ಲವ್ ಮಾಡ್ಬೋದು, ಹಂಗಿದಾರಲ್ವಾ, ಅದನ್ನ ಎಲ್ಲ ಇಟ್ಟು ಲಾಸ್ಟ್ಗೆ ಒಂದು ಎಂಡಿಂಗ್ ಹೇಳಿದೆ. 2 ಕ್ಲೈಮ್ಯಾಕ್ಸ್ ಇದೆ ಇದರಲ್ಲಿ. ಹೌದಾ? ಆಮೇಲೆ ಯೂಶ್ವಲಿ ಹೀರೋ ವಿಲನ್ ಅಂದರೆ ಲಾಸ್ಟ್ ಹೀರೋ ವಿಲನ್ ಫೈಟ್ ಆಗತ್ತೆ ನೋಡು, ಹಂಗೆಲ್ಲ ಬರ್ತಲ್ಲ, ಹಂಗೆಲ್ಲ ಎಲ್ಲ ಬೇರೆ ಥರ ಮಾಡಿರ್ತೀನಿ ನೋಡಿ. ಒಬ್ಬೊಬ್ಬರೊಬ್ಬರನ್ನ ಮದುವೆ ಆಗ್ತೀರಾ ಅಥವಾ ಯಾವ ಥರ ನೋಡಿ ಅದೇ ಅವ್ರು ನಮ್ಗೆ ಬೇಡ ಅವ್ರಿಗೂ ಬೇಡ ಅಂತ. ಇದು ಚೆನ್ನಾಗಿದೆ, ಚೌಕಾಸಿ ಏನು ಬೇಡ, ನಿಮ್ಗೆ ಅವರು ನಮ್ಗೆ ಇವರು ಅಂತ. ಇದು ಚೆನ್ನಾಗಿದೆ, ಬಟ್ ಏನು ಮಾಡಿದ್ವಿ, ಬೇರೆ ಕತೆ ಮಾಡಿದ್ವಿ ನೋಡಿ. ಸರಿ ಸರ್, ಫೈನಲ್ ಆಗಿ ಏಪ್ರಿಲ್ 3ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರೇಮಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜನ ಈ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರಬೇಕು? ಎಲ್ರಿಗೂ ನನ್ನ ಪ್ರೇಮಿ ಟೀಮಿಂದ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಈ ನಮಸ್ಕಾರ ಯಾಕೆ ಹೇಳ್ತೀವಿ ಅಂದರೆ, ಈ 2 ಕೈ ಜೋಡಿ ನಾವು ನಮಸ್ಕಾರ ಮಾಡಿ ನಿಮ್ಮನ್ನ ಬಂದು ಪಿಕ್ಚರ್ ನೋಡಿನೇ ಹೇಳ್ತೀವಿ. ಆ ಪಿಕ್ಚರ್ ನೋಡಿ ನಮ್ಮನ್ನ ಮುಂದೆ ಹೋಗೋಕ್ಕೆ ನೀವು ದಾರಿ ತೋರಿಸ್ಬೇಕು. ನಾವು ಚೆನ್ನಾಗಿಲ್ಲ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಈ ಚಿತ್ರ ಯಾಕೆ ನೋಡಬೇಕಂದ್ರೆ, ಇವಾಗ ಎಲ್ಲರ ಮನಸ್ಸಲ್ಲೂ ಒಂದು ಲವ್ ಇರುತ್ತೆ. ಯಾವ ರೀತಿ ಲವ್, ಓಕೆ ಈ ಥರ ಸೀನ್ ನನ್ನ ಲೈಫಲ್ಲಿ ಆಯಿತು, ಈ ಥರ ಸೀನ್ ನನ್ನ ಲೈಫಲ್ಲಿ ಆಯಿತು. ಆ ಎಕ್ಸ್ಪೀರಿಯೆನ್ಸು ನೀವು ಫ್ಲ್ಯಾಶ್ ಬ್ಯಾಕ್ ಆಗಿ ನೋಡೋಕ್ಕಾಗಲ್ಲ, ಪಿಕ್ಚರಲ್ಲಿ ನೋಡ್ಬೋದು. ಬಂದು ನೋಡಿ ನಮ್ಮ ಪಿಕ್ಚರ್ನ. 3ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ವರ್ಮಾ ಅವರೇ. ಏಪ್ರಿಲ್ 3ನೇ ತಾರೀಕು ಪ್ರೇಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆಯದಾಗಲಿ ಈ ಸಿನಿಮಾದಿಂದ ನಿಮಗೆ, ನಿಮ್ಮಿಂದ ಈ ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಿರ್ದೇಶಕ ಪ್ರದೀಪ್ ವರ್ಮಾ ಅವರ ಮಾತುಗಳು. ಪ್ರೇಮಿ ಸಿನಿಮಾ ಇದೆ ಏಪ್ರಿಲ್ 3ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.